ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ನ ಪ್ರಮೈಸಸ್ಗೆ ಕರೆದುಕೊಂಡು ಹೋಗುತ್ತಿದ್ದೇವೆ. ಮುಂಬೈನ ಮೀರಾ ರೋಡ್ನಲ್ಲಿ ತಲೆ ಎತ್ತಿರೋ ವಿಶಾಲವಾದ ಪ್ರದೇಶದಲ್ಲಿರೋ ಈ ಅತ್ಯಂತ ಭವ್ಯ ಬಿಲ್ಡಿಂಗ್ ಅನ್ನ ದೂರದಿಂದಲೇ ನೋಡಬಹುದು. ಮುಂಬೈ 4 ದಿಕ್ಕಿನಲ್ಲೂ ಆಳವಾಗಿರೋ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿರುವ ಏಕಮಾತ್ರ ನಗರ. ಇದು ಇಡೀ ಪ್ರಪಂಚದಲ್ಲಿರೋ ದೊಡ್ಡ ದೊಡ್ಡ ನಗರಗಳು ಮತ್ತು ಚಿಕ್ಕ ಪುಟ್ಟ ಹಳ್ಳಿಗಳ ಜೊತೆಗೂ ಸಂಪರ್ಕವನ್ನು ಇಟ್ಟುಕೊಂಡಿದೆ. ಮುಂಬೈ ನಗರ ನಮ್ಮ ದೇಶದ ಬಿಸಿನೆಸ್ ಹಬ್ ಹಾಗೂ ಕಮರ್ಷಿಯಲ್ ಕ್ಯಾಪಿಟಲ್ ಆಗಿದೆ. ಇಡೀ ಭಾರತದಲ್ಲಿ ನಡೆಯುವ ಬಿಸಿನೆಸ್ ನ ಸರಿಸುಮಾರು 40% ಬಿಸಿನೆಸ್ ಕೇವಲ ಮುಂಬೈ ಒಂದರಲ್ಲೇ ನಡೆಯುತ್ತಿದೆ. ಮುಂಬೈನಂತಹ ಇಂಟರ್ನ್ಯಾಷನಲ್ ಗ್ಲಾಮರಸ್ ಸಿಟಿಯಲ್ಲಿ 1 ಇಂಚು ಭೂಮಿ ಕೂಡ ಚಿನ್ನದಷ್ಟು ಬೆಲೆ ಬಾಳುತ್ತದೆ. ಇಂತಹ ಸ್ಥಳದಲ್ಲಿ ಭವ್ಯವಾದ ನಿಮ್ಮನ್ನ ಈ ಬಯೋಟೋರಿಯಂ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ನ ಭವ್ಯವಾದ ಕಾರ್ಪೊರೇಟ್ ಹೆಡ್ ಆಫೀಸ್ ಮತ್ತು ಫ್ಯಾಕ್ಟರಿ ಇರುವುದು ಬಹಳ ಹೆಮ್ಮೆಯ ವಿಚಾರ. ಮುಂಬೈನಂತಹ ನಗರದಲ್ಲಿ ಇನ್ಯಾವ ಮಾರ್ಕೆಟಿಂಗ್ ನೆಟ್ವರ್ಕ್ ಕಂಪನಿಯ ಹತ್ತಿರ ಇಷ್ಟು ದೊಡ್ಡದಾದ ವಿಶಾಲವಾದ ಇನ್ಫ್ರಾಸ್ಟ್ರಕ್ಚರ್ ಇರಲಾರದು. ಈ ಬಯೋಟೋರಿಯಂನ ಇದೇ ಹೆಡ್ ಆಫೀಸ್ನಿಂದ ಭಾರತದಲ್ಲಿರೋ 29 ರಾಜ್ಯಗಳನ್ನು ಮ್ಯಾನೇಜ್ ಮಾಡಲಾಗುತ್ತಿದೆ. ಇದೊಂದೇ ಸ್ಥಳದಿಂದ ನಾವು ಜಗತ್ತಿನಾದ್ಯಂತ ಇಂಪೋರ್ಟ್, ಎಕ್ಸ್ಪೋರ್ಟ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್, ಅಕೌಂಟಿಂಗ್, ಟ್ಯಾಕ್ಸೇಷನ್, ಸರ್ಕಾರಕ್ಕೆ ಸಂಬಂಧಪಟ್ಟ ಲೀಗಲ್ ಡಾಕ್ಯುಮೆಂಟೇಷನ್ ಅಂತಹ ಅನೇಕ ಆಸ್ಪೆಕ್ಟ್ಸ್ಗಳನ್ನ ಹ್ಯಾಂಡಲ್ ಮಾಡುತ್ತೇವೆ. ಜಗತ್ತಿನಲ್ಲಿ ಇಂದು ಈ ಕಂಪನಿ ಬಯೋಮ್ಯಾಗ್ನೆಟಿಕ್ ಕ್ಷೇತ್ರದಲ್ಲಿ ಪಯನಿಯರ್ ಆಗಿದೆ. ಮುಂಬರುವ ದಿನಗಳಲ್ಲಿ ತನ್ನದೇ ಯೂನಿಕ್ ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ಗಳನ್ನ 150ಕ್ಕೂ ಹೆಚ್ಚು ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಷ್ಟು ಎಬಿಲಿಟಿ ಮತ್ತು ಕೆಪಾಸಿಟಿಯನ್ನು ಹೊಂದಿದೆ. ಎಲ್ಲಕ್ಕಿಂತ ಮುಖ್ಯ ವಿಷಯವೆಂದರೆ ಈ ಬಯೋಟೋರಿಯಂ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ನ ಈ ಹೆಡ್ ಆಫೀಸ್ ಮುಂಬೈನ ಮೀರಾ ರೋಡ್ನ MIDC ಹೆವಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿದೆ. ಇಲ್ಲಿ ಸರ್ಕಾರದ ವತಿಯಿಂದ ದಿನದ 24 ಗಂಟೆ ವರ್ಷದ 365 ದಿನವೂ ನಾನ್ ಸ್ಟಾಪ್ ಕಂಟಿನ್ಯೂಯಸ್ಲಿ ಫ್ಯಾಕ್ಟರಿ ನಡೆಸಲು ಫುಲ್ ಪರ್ಮಿಷನ್ ಇರುತ್ತದೆ. ಹಾಗಾಗಿ 2 ಶಿಫ್ಟ್ಗಳಲ್ಲಿ ಕೆಲಸ ಮಾಡಿ ಅನ್ಲಿಮಿಟೆಡ್ ಮತ್ತು ಹ್ಯೂಜ್ ಪ್ರೊಡಕ್ಷನ್ಗಳನ್ನು ಪಡೆಯಬಹುದು. ಹಲೋ ಫ್ರೆಂಡ್ಸ್, ನಾನು ಸಾಗರ್ ಕುಮಾರ್. ಈ ಬಯೋಟೋರಿಯಂ ಪ್ರೈವೇಟ್ ಲಿಮಿಟೆಡ್ಗೆ ನಿಮ್ಮನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಸ್ನೇಹಿತರು, ಇವತ್ತು ನಾವು ಈ ಬಯೋಟೋರಿಯಂ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ನ ಹೆಡ್ ಆಫೀಸ್ನಲ್ಲಿ ಕೂತ್ಕೊಂಡಿದ್ದೀವಿ. ಒಂದು ಅತ್ಯಂತ ಸುಂದರವಾದ ಇಡೀ ಹೆಡ್ ಆಫೀಸ್ನ ಮೇಲೆ ನಾವೊಂದು ಡಾಕ್ಯುಮೆಂಟರಿ ಫಿಲ್ಮ್ಸ್ನ ನಿರ್ಮಿಸ್ತಾ ಇದ್ದೀವಿ. ಅಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಹೆಡ್ ಆಫೀಸ್, ಟೋಟಲ್ ಅಡ್ಮಿನ್ ಡಿವಿಷನ್, ಡಿಸ್ಚಾರ್ಜ್ ಡಿವಿಷನ್ ಕಂಪ್ಲೀಟ್ ಆಗಿ ನಿಮಗೆ ಫ್ಯಾಕ್ಟರಿಯ ಮೂಲೆ ನೋಡಕ್ಕೆ ಸಿಗುತ್ತೆ. ಭಾರತ ಸರ್ಕಾರದ ಯಾವುದೇ ಕಾನೂನು, ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ LMN ಮೇಲೆ ಯಾವುದೇ ಲಾಗಳನ್ನ ರಚಿಸ್ತಾರೋ ಅವುಗಳ ಒಂದೊಂದು ಇಂಚನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ತುಂಬಾ ಲೀಗಲ್ ಮತ್ತು ಎಥಿಕಲ್ ರೀತಿಲಿ. ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ನಮ್ಮದು. ನಮ್ಮ ನೆಟ್ವರ್ಕ್ ಡೈರೆಕ್ಟ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತೀವಿ, ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಕೆಲಸ ಮಾಡ್ತೀವಿ. ಎಲ್ಲ ಲೀಗಲ್ ರೀತಿಯಲ್ಲಿ ನಾವು ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಫಿಲ್ಮನ್ನು ಖಂಡಿತ ನೋಡಿ. ನಮ್ಮಲ್ಲಿ ಬಂಗ್ಲೆಗಳಿವೆ, ಅವನ್ನು ನಾವು ಇದರಲ್ಲಿ ನಿಮಗೆ ತೋರಿಸ್ತೀವಿ. ಇಂಡಿಯಾದ ಯಾವುದೇ ಭಾಗದಿಂದ ನೀವು ಇಲ್ಲಿಗೆ ಬಂದರೂ ನಿಮಗೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇದೆ. ನಮ್ಮದೇ ಸ್ವಂತ ರೆಸ್ಟೋರೆಂಟ್ಗಳಿವೆ. ನಿಮಗೆ ಈ ಫಿಲ್ಮ್ಸ್ನಲ್ಲಿ ಬಹಳಷ್ಟು ನೋಡಕ್ಕೆ ಸಿಗುತ್ತೆ. ಈ ಫಿಲ್ಮನ್ನು ನೀವು ಕಡೆವರೆಗೂ ಖಂಡಿತವಾಗ್ಲೂ ನೋಡಲೇಬೇಕು. ಒಂದೊಳ್ಳೆ ಕರಿಯರ್ ಮಾಡ್ಕೊಳ್ಳಿ. ಆಸ್ ಎ ಪ್ರೊಫೆಷನ್ ಅಂದ್ಕೊಂಡು ಇದನ್ನು ಅಕ್ಸೆಪ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ನನ್ನ ಹೆಸರು ನೂಪುರ್ ಸಿಂಗ್.
ಮತ್ತೆ ನಾನ್ ನಿಂತಿದ್ದೀನಿ ಈ ಬಯೋಟೋರಿಯಂ ನ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ನ ಹೆಡ್ ಆಫೀಸ್ ನ ಹೊರಗಡೆಗೆ. ನಾನು ಸೂಪರ್ ಎಕ್ಸೈಟ್ ಆಗಿದ್ದೀನಿ, ಯಾಕೆಂದ್ರೆ ನಾನಿವತ್ತು ನಿಮ್ಗೆ ಟೂರ್ ಮಾಡಿಸ್ತಾ ಇದ್ದೀನಿ ಈ ವಿಶಾಲವಾದ ಭವ್ಯ ಪ್ರಿಮೈಸಸ್ ನ ಒಳಗೆ. ಮತ್ತೆ ನಾನು ನಿಮಗ್ ತೋರಿಸ್ಕೊಡ್ತೀನಿ ಇಲ್ಲಿ ಹೇಗೆ ವರ್ಕ್ ಮಾಡ್ಲಾಗತ್ತೆ ಅಂತ, ಯಾವ್ಯಾವ ಪ್ರಾಡಕ್ಟ್ಸ್ ಗಳ ಮ್ಯಾನುಫ್ಯಾಕ್ಚರಿಂಗ್ ನಡೆಯುತ್ತೆ, ಮತ್ತೆ ಅದು ಹೇಗೆ ಅವುಗಳನ್ನ ದೇಶ ವಿದೇಶಗಳಲ್ಲಿ ಡಿಸ್ಚಾರ್ಜ್ ಮಾಡಲಾಗತ್ತೆ ಅಂತ, ಮತ್ತೆ ಇಂಥ 29 ರಾಜ್ಯಗಳನ್ನ ಇಲ್ಲಿಂದ ಹೇಗೆ ಮ್ಯಾನೇಜ್ ಮಾಡಲಾಗತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಎಕ್ಸ್ಪ್ಲೋರ್, ಕಮ್ ವಿತ್ ಮೀ. ನಾವೀಗ ಎಲ್ಲಕ್ಕಿಂತ ಮೊದಲಾಗಿ ನಮ್ಮ ರಿಸೆಪ್ಷನ್ ಏರಿಯಾಗೆ ಬಂದಿದ್ದೇವೆ. ಇಲ್ಲಿಗೆ ಬರುವಂತ ಪ್ರತಿಯೊಬ್ಬ ಅತಿಥಿಯನ್ನು ಮುಕ್ತ ಮನಸ್ಸಿನಿಂದ ಸಂಪೂರ್ಣ ಉತ್ಸಾಹದಿಂದ ಸ್ವಾಗತಿಸಲಾಗುತ್ತದೆ. ಇವರೇ ಈ ಬಯೋಟೋರಿಯಂನ ಕರ್ತ ಧರ್ತ, ಫೌಂಡರ್ ಮತ್ತು CMD ಸಾಗರ್ ಜೋಶಿ ಅವರ ಆಫೀಸ್. ಇಲ್ಲಿಗೆ ಇಡೀ ದೇಶ ಮತ್ತು ಪ್ರಪಂಚದ ಎಲ್ಲೆಡೆಯಿಂದ ದೊಡ್ಡ ದೊಡ್ಡ ಮಾರ್ಕೆಟಿಂಗ್ನ ಮಹಾರಥಿಗಳು ಮತ್ತು ಒಬ್ಬರಿಗಿಂತ ಒಬ್ಬ ದಿಗ್ಗಜ ಲೀಡರ್ಸ್ಗಳು ಬರುತ್ತಿರುತ್ತಾರೆ. ಹಾಗೂ ಪ್ರಾಡಕ್ಟ್ಸ್ ಬಗ್ಗೆ, ಕಂಪನಿಯ ವಿಷನ್ ಬಗ್ಗೆ ಸಾಗರ್ ಜೋಶಿ ಅವರೊಂದಿಗೆ ಗಹನವಾದ ಚರ್ಚೆ ಮಾಡಿ ಇದನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವ ಎಲ್ಲಾ ಪ್ರಯತ್ನಗಳನ್ನು ನಡೆಸುತ್ತಾರೆ. ಇದು ನಮ್ಮ ಸ್ವಂತ ಕಂಪನಿಯ ಆಡಿಟೋರಿಯಂ. ಸುಮಾರು 350ರಿಂದ 400 ಜನ ಅಟ್ ಎ ಟೈಮ್ ಅಲ್ಲಿ ಇಲ್ಲಿ ಕೂತ್ಕೋಬಹುದು. ಇದು ಈ ಬಯೋಟೋರಿಯಂನ ಏರ್ ಕಂಡೀಷನ್ ಹಾಲ್. ಇಲ್ಲಿ ದೇಶದ ಮೂಲೆ ಮೂಲೆಗಳಿಂದ ನಮ್ಮ ಲೀಡರ್ಸ್ ಹಾಗೂ ಈ ಬಿಸ್ನೆಸ್ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಲು ಬಂದಿರುವ ಜನರು ಇದೇ ಹಾಲ್ನಲ್ಲಿ ಒಟ್ಟಾಗಿ ಸೇರಿ ಬಿಸ್ನೆಸ್ ಮೀಟ್ ಮತ್ತು ಸೆಮಿನಾರ್ಸ್ ಮೂಲಕ ಜನರಿಗೆ ಪ್ರಾಡಕ್ಟ್ಸ್ನ ಇನ್ ಡೀಟೈಲ್ಸ್ ಮತ್ತು ಸೈಂಟಿಫಿಕ್ ಮಾಹಿತಿಗಳನ್ನು ಕೊಡುತ್ತಾರೆ. ಮುಂಬರುವ ದಿನಗಳಲ್ಲಿ ಅವರನ್ನು ಹೆಲ್ದಿ ಹಾಗೂ ವೆಲ್ದಿ ಮಾಡುತ್ತಾರೆ. ವರ್ಷಗಳ MLM ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಮುಂಬೈಯಲ್ಲಿ ಇಷ್ಟು ದೊಡ್ಡ ಆಫೀಸ್ ಈವರೆಗೂ ಯಾವುದೇ ಕಂಪನಿ ಹೊಂದಿರೋದನ್ನ ನಾನಂತೂ ಖಂಡಿತ ನೋಡೇ ಇಲ್ಲ. ಮುಂಬೈನಂತ ನಗರದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಈ ಇನ್ಹೌಸ್ ಫೆಸಿಲಿಟಿ ಇರೋ ಭವ್ಯವಾದ ಹಾಲಿನಲ್ಲಿ ಇಂಟರಾಕ್ಟಿವ್ ಡಿಜಿಟಲ್ ಸ್ಕ್ರೀನ್, ಪ್ರೊಜೆಕ್ಟರ್ ಮತ್ತು ಸುಪೀರಿಯರ್ ಕ್ವಾಲಿಟಿಯ ಸೌಂಡ್ ಸಿಸ್ಟಮ್ ಕೂಡ ಸೇರಿಕೊಂಡಿದೆ. ಈ ಹಾಲ್ನಲ್ಲಿ ಒಟ್ಟಿಗೆ ಒಂದೇ ಸಮಯಕ್ಕೆ 300ರಿಂದ 350 ಜನ ಆರಾಮವಾಗಿ ಕುಳಿತುಕೊಳ್ಳಬಹುದು. ಇಲ್ಲಿ ಹೈ ಟೆಕ್ನಾಲಜಿ ಸಹಾಯದಿಂದ ನಮ್ಮ ಸ್ಪೆಷಲಿಸ್ಟ್ ಎಲ್ಲರಿಗೂ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಇನ್ಯಾಚುರಲ್ ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್ ಬಗ್ಗೆ ಸಂಬಂಧಪಟ್ಟ ಸಂಪೂರ್ಣ ಟ್ರೈನಿಂಗ್ ಅನ್ನು ಕೊಡುತ್ತಾರೆ. ಈ ಹಾಲ್ಗೆ ಬರುವಂತಹ ಪ್ರತಿಯೊಬ್ಬರ ಗಮನವು ಈ ದೊಡ್ಡ ಶೆಲ್ಫ್ ಕಡೆ ಹೋಗುತ್ತದೆ. ಇಲ್ಲಿ ಈ ಬಯೋಟೋರಿಯಂನಿಂದ ಪಡೆದಿರುವಂತಹ ಬಹಳಷ್ಟು ಅವಾರ್ಡ್ಸ್, ಸರ್ಟಿಫಿಕೇಟ್ಸ್ ಹಾಗೂ ಭಾರತ ಸರ್ಕಾರದ MSME ಮತ್ತು ಆಯುಷ್ ಮಂತ್ರಾಲಯದ ವತಿಯಿಂದ ಪಡೆದಿರುವ ಟ್ರೋಫಿಗಳು ಮತ್ತು ಪ್ರಶಸ್ತಿ ಪತ್ರಗಳನ್ನು ನೋಡಬಹುದು. ಇವೆಲ್ಲ ಈ ಕಂಪನಿ ಮಾಡಿರುವ ಸಾಧನೆಯ ಉತ್ತಮ ನಿದರ್ಶನಗಳಾಗಿವೆ. ನಮ್ಮ ಈ ಬಯೋಟೋರಿಯಂ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಸರ್ಕಾರವು 2021 ಡಿಸೆಂಬರ್ 26ರಂದು ರಚಿಸಿರುವ ಕಾನೂನು, ರೂಲ್ಸ್ ಮತ್ತು ರೆಗ್ಯುಲೇಷನ್ಗಳನ್ನು ಚಾಚು ತಪ್ಪದೆ ಪಾಲಿಸುತ್ತದೆ. ಹಾಗೂ ಇಡೀ ದೇಶದ 28 ರಾಜ್ಯಗಳು, 8 ಯೂನಿಯನ್ ಟೆರಿಟರಿಗಳಲ್ಲಿ ಎಲ್ಲೆಲ್ಲಿ ತಮ್ಮ ಕೆಲಸ ನಡೆಯುತ್ತಿದೆಯೋ ಅಲ್ಲೆಲ್ಲ ಸರ್ಕಾರದ ನಿರ್ದೇಶನದ ಮೇರೆಯಂತೆ ಎಲ್ಲಾ ರೀತಿಯ ಲೀಗಲ್ ಡಾಕ್ಯುಮೆಂಟೇಶನ್ಗಳನ್ನು ನಾವು ಸಬ್ಮಿಟ್ ಮಾಡಿದ್ದೇವೆ. ಇದು ನಮ್ಮ VIP ಲಾಂಜ್. ಈ ಸ್ಥಳದಲ್ಲಿ ವಿಶೇಷ ಅತಿಥಿಗಳನ್ನು ಗೌರವಯುತವಾಗಿ ಕೂರಿಸಲಾಗುತ್ತದೆ. ಈ ಕಡೆ ಒಂದು ಸಾರಿ ಕಣ್ಣು ಹಾಯಿಸಿ. ನಮ್ಮೆಲ್ಲಾ ಪರಿಶ್ರಮಿ ವರ್ಕರ್ಸ್ 24x7 ಅಂದರೆ ಹಗಲು ರಾತ್ರಿ ಈ ಬಯೋಟೋರಿಯಂನ ನ್ಯಾಚುರಲ್ ಬಯೋಮ್ಯಾಗ್ನೆಟ್ನಿಂದ ತಯಾರಾದ ಪ್ರಾಡಕ್ಟ್ಸ್ಗಳನ್ನು ತಯಾರಿಸುವುದರಲ್ಲಿ ತಲ್ಲೀನರಾಗಿರುತ್ತಾರೆ. ಮ್ಯಾಟ್ರಸಸ್ನ ಫ್ಯಾಬ್ರಿಕ್ ಅನ್ನು ಕತ್ತರಿಸುವುದು, ಹೊಲಿಯುವುದರಿಂದ ಹಿಡಿದು ಈ ವಿಶಿಷ್ಟ ಮ್ಯಾಗ್ನೆಟ್ಗಳನ್ನು ಅಳವಡಿಸುವ ಕೆಲಸ ಇಲ್ಲಿ ಯಾವುದೇ ಅಡೆತಡೆಯಿಲ್ಲದೆ ಹಗಲು ರಾತ್ರಿ ನಿರಂತರವಾಗಿ ನಡೆಯುತ್ತಿರುತ್ತದೆ. ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರಸಸ್ ಪ್ಯಾಡ್ಸ್, ಬಯೋಮ್ಯಾಗ್ನೆಟೆಡ್ ವಾಟರ್ ಎನರ್ಜಿ ಪ್ಯಾಡ್ಸ್, ಜಂಬೋ ಕಿಂಗ್ ಬಯೋಮ್ಯಾಗ್ನೆಟಿಕ್ ಬ್ರೆಸ್ಲೆಟ್ಸ್, ಆಂಟಿ ಸ್ನೋರಿಂಗ್ ಪ್ಯಾಡ್ಸ್, ಫುಡ್ ಪೇನ್ ರಿಲೀಫ್ ಪ್ಯಾಡ್ಸ್ಗಳು ಇಲ್ಲಿ ತಯಾರಾಗುತ್ತವೆ. ಇದನ್ನು ಹೊರತುಪಡಿಸಿ ಮುಂಬರುವ ದಿನಗಳಲ್ಲಿ ಬಯೋಮ್ಯಾಗ್ನೆಟ್ಗೆ ಸಂಬಂಧಪಟ್ಟ ಇನ್ನೂ 35ಕ್ಕೂ ಹೆಚ್ಚು ಪ್ರಾಡಕ್ಟ್ಗಳನ್ನು ತಯಾರಿಸಲಾಗುತ್ತದೆ. ನಮ್ಮ ಪ್ರಾಡಕ್ಟ್ಗಳನ್ನು ಅತ್ಯಂತ ಜಾಗೃತೆಯಿಂದ ಸರಿಯಾಗಿ ಪ್ಯಾಕ್ ಮಾಡಿ ಇವುಗಳನ್ನು ನಿಮ್ಮವರೆಗೂ ತಲುಪಿಸಲು ನಮ್ಮ ಡಿಸ್ಪ್ಯಾಚ್ ಡಿಪಾರ್ಟ್ಮೆಂಟ್ ಸಂಪೂರ್ಣ ಜವಾಬ್ದಾರಿಯುತ ಕೆಲಸ ಮಾಡುತ್ತದೆ. ಈಚ್ ಅಂಡ್ ಎವರಿ ಡಿಸ್ಟ್ರಿಕ್ಟ್ನಲ್ಲಿ, ಈಚ್ ಅಂಡ್ ಎವರಿ ಸಿಟಿಲಿ ನಾವು ಇಲ್ಲಿಂದ ಮೆಟೀರಿಯಲ್ನ ಡಿಸ್ಪ್ಯಾಚ್ ಮಾಡ್ತೀವಿ. ಇಲ್ಲಿ ಅಡ್ರೆಸ್ಗಳಿವೆ, ನಾವು ಪ್ರಿಂಟ್ ಮಾಡ್ತೀವಿ, GST ಬಿಲ್ ಜೊತೆಲಿದೆ. ಇದು ಈಚ್ ಅಂಡ್ ಎವರಿ ಡಿಸ್ಟ್ರಿಕ್ಟ್ಗೂ ಹೋಗುತ್ತೆ. ಇಲ್ಲಿ ನಾವು ಎಲ್ಲ 29 ರಾಜ್ಯಗಳಿಗೂ ಪ್ರಾಡಕ್ಟ್ನ ಸಪ್ಲೈ ಮಾಡ್ತೀವಿ. ರಾ ಮಟೀರಿಯಲ್ ಮತ್ತು ತಯಾರಾಗಿರುವ ಪ್ರಾಡಕ್ಟ್ಗಳನ್ನು ಸಾಗಿಸುವುದಕ್ಕೋಸ್ಕರ ನಮ್ಮ ಹತ್ತಿರ ನಮ್ಮ ಸ್ವಂತ ಕಂಪನಿಯ ನಂಬಿಕಸ್ಥ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ. ಅದು ದೇಶದ ಮೂಲೆ ಮೂಲೆಗೂ ನಮ್ಮ ಪ್ರಾಡಕ್ಟ್ಗಳನ್ನು ತಲುಪಿಸುವುದಕ್ಕೆ ಸಮರ್ಥವಾಗಿದೆ. ಇದು ನಮ್ಮ ಅಕೌಂಟ್ ಡಿವಿಷನ್. ಇಲ್ಲಿಂದ ನಾವು ಎಲ್ಲ ಅಕೌಂಟ್ ಮ್ಯಾನೇಜಿಂಗ್ ಮಾಡ್ತೀವಿ. ಮತ್ತೆ ಇಲ್ಲಿಂದಾನೇ ನಮ್ಮ ಎಲ್ಲ ಪೇಔಟ್ಸ್ ಹೋಗುತ್ತವೆ ಟೈಮ್ ಟು ಟೈಮ್. ಸದ್ಯಕ್ಕೆ ಈ ದಿನಕ್ಕೆ 3-4 ಸಲ ನಮ್ಮ ಪೇಔಟ್ಸ್ ಹೋಗ್ತಿದೆ.
ಹಾಗೂ ಕಳೆದ 23 ತಿಂಗಳಲ್ಲಿ ನಾವು ಟೈಮ್ ಟು ಟೈಮ್ ಪೇಮೆಂಟ್ ಕೊಟ್ಟು ರೆಕಾರ್ಡ್ ಮಾಡಿದ್ದೀವಿ. ಇಲ್ಲಿಂದನೇ ನಾವು ಸೈಂಟಿಫಿಕ್ ವೇಸ್ನಲ್ಲಿ ಸಾಫ್ಟ್ವೇರ್, ಹೈಟೆಕ್ ಸಾಫ್ಟ್ವೇರ್ನಿಂದ ಮತ್ತೆ ನಮ್ಮ ಸಾಫ್ಟ್ವೇರ್ನ ನಾವೇ ಸ್ವತಃ ಡೆವಲಪ್ ಮಾಡ್ತೀವಿ. ಈಗ ನಿಮಗೆ ಈ ಕಂಪನಿಯ ಜಾಗವನ್ನು ತೋರಿಸುತ್ತೇವೆ. ಇಲ್ಲಿ ನಮ್ಮ ಹೈ ಕ್ವಾಲಿಫೈಡ್ ಡೆಡಿಕೇಟೆಡ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಮ್ಯಾನೇಜ್ಮೆಂಟ್ ಟೀಮ್ ಸಂಪೂರ್ಣ ಫೋಕಸ್ನಿಂದ ಹಗಲು ರಾತ್ರಿ ಬ್ಯಾಂಕಿಂಗ್, ಅಕೌಂಟಿಂಗ್, ಎಲ್ಲಾ ರೀತಿಯ ಟ್ಯಾಕ್ಸೇಷನ್ಸ್, ಉದಾಹರಣೆಗೆ GST, TDSಗೆ ಸಂಬಂಧಪಟ್ಟಿರುವ ಕೆಲಸವನ್ನು ನೋಡಿಕೊಳ್ಳುತ್ತಾರೆ. ಇದರ ಹೊರತಾಗಿ ನಮ್ಮ ಸಾವಿರಾರು ಲಕ್ಷಗಟ್ಟಲೆ ಡಿಸ್ಟ್ರಿಬ್ಯೂಟರ್ಗಳಿಗೆ ಪ್ರತಿದಿನ 4-5 ಬಾರಿ ಟೈಮ್ ಟು ಟೈಮ್ ಪೇ ಔಟ್ಸ್ ಕಳಿಸುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಾರೆ. ಕಂಪನಿಯ ಪಾಲಿಸಿಯ ಪ್ರಕಾರ ರಾತ್ರಿ 12 ಗಂಟೆಯ ಪೇ ಔಟ್ಸ್ಗಳನ್ನು ರಾತ್ರಿಯ 1 ಗಂಟೆಗೆ ಮತ್ತು ಮಧ್ಯಾಹ್ನದ 12 ಗಂಟೆಯ ಪೇ ಔಟ್ಸ್ ಮಧ್ಯಾಹ್ನ 1 ಗಂಟೆಗೆ ಆಟೋಮೆಟಿಕಲಿ ನಡೆಯುತ್ತದೆ. ಅಷ್ಟೇ ಅಲ್ಲ, ಇದರೊಂದಿಗೆ ಇಲ್ಲಿ ದಿನಕ್ಕೆ 3 ರಿಂದ 4 ಬಾರಿ ಬೇರೆ ಬೇರೆ ಪೇ ಔಟ್ಸ್ ಅನ್ನು ಕಳಿಸಲಾಗುತ್ತದೆ. ಈಗ ನಿಮ್ಮನ್ನ ನಮ್ಮ ಕಂಪನಿಯ ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗುತ್ತೇವೆ. ಇಲ್ಲಿ ನೋ ಪ್ರಾಫಿಟ್ ನೋ ಲಾಸ್ ಬೇಸಿಸ್ ಮೇಲೆ ಬೇರೆ ಬೇರೆ ವೆರೈಟಿಯ ವೆಜ್, ನಾನ್ ವೆಜ್, ರುಚಿಯಾದ ಮನೆ ಅಡುಗೆಯಂತಹ ಎಲ್ಲ ವ್ಯವಸ್ಥೆಯೂ ಇದೆ. ಈ ಕ್ಯಾಂಟೀನ್ನಲ್ಲಿ ಟೇಸ್ಟ್ ಜೊತೆಗೆ ಹೆಲ್ದಿ ನ್ಯೂಟ್ರಿಯೆಂಟ್ಸ್ ಕಡೆಗೂ ಸಂಪೂರ್ಣ ಗಮನವನ್ನು ಹರಿಸಲಾಗುತ್ತದೆ. ಈ ಬಯೋಟೋರಿಯಂ ಪರಿವಾರಕ್ಕೆ ಬೆಸೆದುಕೊಂಡಿರು ಮತ್ತು ಹೊಸದಾಗಿ ಸೇರಲು ಬಯಸುವ ಎಲ್ಲ ಆಸಕ್ತರಿಗೂ ಮುಂಬೈಯಲ್ಲಿ ಉಳಿದುಕೊಳ್ಳಲು ಮತ್ತು ಫ್ಯಾಕ್ಟರಿ ಹತ್ತಿರದಲ್ಲಿ ನಮ್ಮದೇ ಬಹಳಷ್ಟು ರೆಸಾರ್ಟ್ ಬಂಗಲೆಗಳಿವೆ. ಅವರಿಗೆ ಕೈಗೆಟುಕುವ ದರದಲ್ಲಿ ಜನರಿಗೆ ಲಭ್ಯವಿವೆ. ಈ ರೆಸಾರ್ಟ್ಸ್ ಬಂಗಲೆಗಳು ತುಂಬಾ ಸುಂದರವಾಗಿರೋ ಜಾಗದಲ್ಲಿವೆ. ಹಚ್ಚ ಹಸಿರಿನಿಂದ ಮತ್ತು ಸಂತಸದಿಂದ ತುಂಬಿರುವ ಇಂತಹ ವಾತಾವರಣದಲ್ಲಿ ಎಲ್ಲ ಅತಿಥಿಗಳ ಸುಖ ಸೌಕರ್ಯದ ಬಗ್ಗೆ ಕಾಳಜಿಯನ್ನು ವಹಿಸಲಾಗುತ್ತದೆ. ಇಡೀ ಭಾರತದಲ್ಲಿರೋ ನಮ್ಮೆಲ್ಲ ಡೀಲರ್ ಡಿಸ್ಟ್ರಿಬ್ಯೂಟರ್ಗಳನ್ನು ನಾನು ಇನ್ವೈಟ್ ಮಾಡ್ತೀನಿ ನಮ್ಮ ಈ ತುಂಬಾ ಸುಂದರವಾಗಿರುವಂತಹ ಲಾವಿಶ್ ಬಂಗಲೆಗೆ. ನೀವು ಇಲ್ಲಿಗೆ ಬನ್ನಿ, ನಮ್ಮ ಇಡೀ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ನೋಡಿ, ನಮ್ಮ ಫ್ಯಾಕ್ಟರಿಯನ್ನು ನೋಡಿ, ಕಾನ್ಸೆಪ್ಟ್ನ ತಿಳ್ಕೊಳ್ಳಿ, ಇಡೀ ಆಫೀಸನ್ನು ನೋಡಿ, ನಮ್ಮ ಅಡ್ಮಿನ್ ಹೇಗೆ ಕೆಲಸ ಮಾಡುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಹೇಗೆ ನಡೆಯುತ್ತೆ ಅದನ್ನ ನೀವಿಲ್ಲಿ ನೋಡಬಹುದು. ಒಂದು ಸುಂದರವಾದ ಆಂಬಿಯನ್ಸ್ನಲ್ಲಿ ಉಳ್ಕೊಳ್ಳೋ ಅವಕಾಶ ಸಿಗುತ್ತೆ. ಮುಂಬರುವ ದಿನಗಳಲ್ಲಿ ನಾವು 150 ದೇಶಗಳಲ್ಲಿ ಆರಂಭಿಸ್ತಾ ಇದ್ದೀವಿ. ಅದರಲ್ಲಿ ಅಮೆರಿಕ ಮತ್ತು ನೇಪಾಳದಲ್ಲಿ ಈಗಾಗಲೇ ಆರಂಭಿಸಿದ್ದೀವಿ. ಹಾಗಾಗಿ ಮುಂದೆ ನಾವು 160 ದೇಶಗಳಲ್ಲಿ ನಮ್ಮ ಈ ಕಾನ್ಸೆಪ್ಟ್ಗಳನ್ನ, ಪ್ರಾಡಕ್ಟ್ಗಳನ್ನ ತಗೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಟೀಮ್ನ ಕರ್ಕೊಂಡು ಬನ್ನಿ. ಇಡೀ ಬಂಗ್ಲೆ ನಿಮಗೆ ಕಾಯ್ತಾ ಇದೆ, ಈ ಇಡೀ ಏರಿಯಾ ನಿಮಗೋಸ್ಕರ ಕಾಯ್ತಾ ಇದೆ. ಬನ್ನಿ, ಬಂದು ನಿಮ್ಮ ಟೀಮ್ ಜೊತೆಲಿ ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿನ ಆಂಬಿಯನ್ಸ್ ವಿಶೇಷವಾಗಿದೆ. ನಿಮ್ಮ ಟೀಮ್ ಜೊತೆಲಿ ಇಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಟೀಮ್ ಬಿಲ್ಡಿಂಗ್ ಮಾಡ್ಕೋಬಹುದು. ಈ ರೆಸಾರ್ಟ್ ಬಂಗಲೆಗಳಿಂದ ಫ್ಯಾಕ್ಟರಿಗೆ ಮತ್ತು ಫ್ಯಾಕ್ಟರಿಯಿಂದ ಈ ಬಂಗಲೆಗಳವರೆಗೂ ಓಡಾಡಲು ಕಂಪನಿಗಳ ಬಸ್ಸಸ್ ಮತ್ತು ಕಾರುಗಳ ಉತ್ತಮವಾಗಿರುವ ವ್ಯವಸ್ಥೆ ಇದೆ. ಈಗಿರುವ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳ ಹೊರತಾಗಿ ಭವಿಷ್ಯದಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಡಿಮ್ಯಾಂಡ್ ಹಾಗೂ ಸಪ್ಲೈಯನ್ನು ಗಮನದಲ್ಲಿಟ್ಟುಕೊಂಡು ಕಂಪನಿಯು ಶೀಘ್ರದಲ್ಲೇ ಮೀರಾ ರೋಡ್ನ ಹತ್ತಿರದಲ್ಲಿ ನಾಯ್ಗಾಂವ್ ವಸೈಯಲ್ಲೂ ದೊಡ್ಡ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಪ್ರಾರಂಭಿಸುತ್ತಿದೆ. ಇದರಿಂದ ಇಡೀ ಪ್ರಪಂಚದಾದ್ಯಂತ ನಮ್ಮ ಪ್ರಾಡಕ್ಟ್ಸ್ನ ಬೇಡಿಕೆಗಳನ್ನು ಸುಲಭವಾಗಿ ಪೂರೈಸುವ ಉದ್ದೇಶದಿಂದ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಲ್ಲಿ ಸಾವಿರಾರು ಕುಶಲಕರ್ಮಿಗಳು ಹಗಲು ರಾತ್ರಿ 2 ಶಿಫ್ಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ಮೂಲಕ ಸಾವಿರಾರು ಬಡ ಕುಶಲಕರ್ಮಿಗಳಿಗೆ ಉದ್ಯೋಗ ಸಿಗುತ್ತಿದೆ. ಇದರಿಂದ ಭಾರತ ಸರ್ಕಾರಕ್ಕೆ ಕೋಟಿ ರೂಪಾಯಿಯ ಟ್ಯಾಕ್ಸ್ ಸಿಗುತ್ತಿದೆ. ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವುದರಿಂದ ಸರ್ಕಾರಕ್ಕೆ ಕೋಟಿ ಡಾಲರ್ಸ್ಗಳಷ್ಟು ಆದಾಯ ಬರುತ್ತದೆ. ಈ ಬಯೋಟೋರಿಯಂ ಜೊತೆ ಕೈ ಜೋಡಿಸುವ ಪ್ರತಿಯೊಬ್ಬ ಸದಸ್ಯರು ನಮಗೆ ಅತ್ಯಂತ ಮುಖ್ಯ. ಅವರಿಗೆ ಬದುಕಿನಲ್ಲಿ ಯಶಸ್ಸಿನ ಮಾರ್ಗವನ್ನು ತೋರಿಸಿಕೊಡುವುದು ಮತ್ತು ಅವರನ್ನು ಹೆಲ್ತ್ ಹಾಗೂ ವೆಲ್ತ್ ದೃಷ್ಟಿಯಿಂದ ಸಮೃದ್ಧನಾಗಿ ಮಾಡುವುದು ನಮ್ಮ ಅತ್ಯಂತ ಮುಖ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ಬಯೋಟೋರಿಯಂನ ಫೌಂಡರ್ ಶ್ರೀ ಸಾಗರ್ ಜೋಶಿಯವರ ಹತ್ತಿರ ತಮ್ಮ ಈ ವಿಷನ್ ಅನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವುದರ ಬಗ್ಗೆ ಬಹಳಷ್ಟು ಪ್ಲಾನ್ಗಳಿವೆ. ಯಾವ ವ್ಯಕ್ತಿ ಫೋಕಸ್ ಆಗಿದ್ದು ತಮ್ಮ ಬದುಕನ್ನು ಒಂದು ದಿಕ್ಕಿನಲ್ಲಿ ಪರಿಶ್ರಮ ಪಡುತ್ತಾ ಸುಧಾರಣೆ ತಂದುಕೊಡುತ್ತಾರೋ ಅಂಥ ಪ್ರತಿಯೊಬ್ಬ ವ್ಯಕ್ತಿಯು ಅದರ ನೇರ ಲಾಭವನ್ನು ಪಡೆಯಬಹುದು. ಹಲೋ ಫ್ರೆಂಡ್ಸ್, ನಾನು ಸಾಗರ್ ಕುಮಾರ್. ಈ ಬಯೋಟೋರಿಯಂ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಸ್ನೇಹಿತರೆ, ಕಳೆದ 16 ವರ್ಷಗಳಿಂದ ನಾವು ಬಯೋ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ಗಳ ಮ್ಯಾನುಫ್ಯಾಕ್ಚರಿಂಗ್, ಇಂಪೋರ್ಟ್, ಎಕ್ಸ್ಪೋರ್ಟ್ ಮತ್ತು ಸಪ್ಲೈನಲ್ಲಿದ್ದೀವಿ. ಮತ್ತು ಇಂಡಿಯಾದ 29 ಸ್ಟೇಟ್ಗಳಲ್ಲಿ ನಾವು ತುಂಬಾ ಒಳ್ಳೆ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ದೀವಿ. ನಮ್ಮ ಪ್ರಾಡಕ್ಟ್ ಕಳೆದ 16 ವರ್ಷಗಳಿಂದ ಇಂಡಿಯಾದ ಮೂಲೆಗಳಲ್ಲೂ ಮಾರಾಟವಾಗ್ತಾ ಇದೆ. ಮುಂಬರೋ ದಿನಗಳಲ್ಲಿ ನಾವು ಸರಿಸುಮಾರು 150ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಬಯೋ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ ನ ತಲುಪಿಸ್ತಾ ಇದೀವಿ. ಯಾಕಂದ್ರೆ ಇಂಡಿಯಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ. ಮತ್ತೆ ನಾವು ಬಯೋ ಮ್ಯಾಗ್ನೆಟಿಸಂ ನಲ್ಲಿ ಇನ್ವೆಂಟರ್ ಮತ್ತು ಪಯನಿಯರ್ ಆಗಿದ್ದೀವಿ. ವಿವಿಧ ರೀತಿಯ ಬಯೋ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ಸ್ ಗಳನ್ನ ತಯಾರಿಸಿದೀವಿ. ಅದರಲ್ಲಿ ನಮ್ಮ ಎಲ್ಲಕ್ಕಿಂತ ಬೆಸ್ಟ್ ಪ್ರಾಡಕ್ಟ್, ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಈಗ ಮಾರ್ಕೆಟಿಂಗ್ ನಲ್ಲಿ ಇರುವಂತದ್ದು ಅಂದ್ರೆ ಬಯೋ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಪ್ಯಾಡ್, ವಾಟರ್ ಎನರ್ಜಿ ಪ್ಯಾಡ್ ಅಂಡ್ ಜಂಬೋ ಕಿಂಗ್ ಬಯೋ ಮ್ಯಾಗ್ನೆಟಿಕ್ ಬ್ರೆಸ್ಲೆಟ್.
ಈ ಪ್ರಾಡಕ್ಟ್ ನಾವು ಮಾರ್ಕೆಟ್ ಅಲ್ಲಿ ಕೊಡ್ತಿದ್ವಿ, ಜನಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇವತ್ತಿಗೆ ನಾನು 10 ಟ್ರಕ್ಗಳಷ್ಟು ಸರಕನ್ನ ನಮ್ಮ ಫ್ಯಾಕ್ಟರಿಲಿ ತಯಾರಿಸಿದ್ರೆ ಮರುದಿನಾನೇ ಅಷ್ಟು ಖಾಲಿ ಆಗ್ತಾ ಇರುತ್ತೆ. ಅಷ್ಟು ಅತ್ಯುತ್ತಮ ರೆಸ್ಪಾನ್ಸ್ ಇದೆ. ಕಳೆದ 16 ವರ್ಷಗಳಿಂದ ನಾವು ಇದೇ ಮ್ಯಾಗ್ನೆಟಿಸಮ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಈ ಮ್ಯಾಗ್ನೆಟಿಸಮ್ ಏನು, ನಮ್ಮ ಈ ಕಂಪನಿ ಹೇಗೆ ಗ್ರೋ ಆಗ್ತಾ ಇದೆ, ಆ ವಿಷನ್ ಮಿಷನ್ ಬಗ್ಗೆ ನಾವು ಇವತ್ತು ಮಾತಾಡೋಣ, ಅದನ್ನ ಹೇಗೆ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ. ಈ ಬಯೋ ಮ್ಯಾಗ್ನೆಟಿಸಮ್ಗೆ ತುಂಬಾ ದೊಡ್ಡ ಮಾರ್ಕೆಟ್ ಇದೆ. ಇವತ್ತು ಕೇವಲ ಇಂಡಿಯಾದ ಬಗ್ಗೆ ಮಾತಾಡ್ತೀನಿ. ಈಗ 2022 ನಡೀತಾ ಇದೆ, ಜೂನ್ ತಿಂಗಳು 2022. ಬರೋ 5 ವರ್ಷಗಳಲ್ಲಿ ಬಯೋ ಮ್ಯಾಗ್ನೆಟಿಸಮ್ ಮಾರ್ಕೆಟ್, ನಾನು ಭಾರತದ 20% ಮಾರ್ಕೆಟ್ ಲೆಕ್ಕ ತಗೊಂಡ್ರೆ, 20% ಪಾಪ್ಯುಲೇಷನ್ ಲೆಕ್ಕಕ್ಕೆ ತಗೊಂಡ್ರೆ, ಆಗ 90,000 ಕೋಟಿಗಿಂತ ಹೆಚ್ಚಿನ ಮಾರ್ಕೆಟ್ ಕೇವಲ ಬಯೋ ಮ್ಯಾಗ್ನೆಟಿಸಮ್ ಪ್ರಾಡಕ್ಟ್ ಆಗಿದೆ. ನಾವು ಇದರ ಇನ್ವೆಂಟರ್ ಹಾಗೂ ಪಯನೀರ್ ಆಗಿದ್ದೀವಿ. 2008ರಿಂದ ನಾವು ಬಯೋ ಮ್ಯಾಗ್ನೆಟಿಸಮ್ಗೆ ಇಡೀ ವರ್ಲ್ಡ್ ನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ, ಜನರಿಗೆ ಅರ್ಥ ಮಾಡಿಸ್ತಾ ಇದೀವಿ. ಈ ಬಯೋ ಮ್ಯಾಗ್ನೆಟ್ ಇಂಪ್ರೂವ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಬೈ ಡಿಫಾಲ್ಟ್ ಅಂಡ್ ಎನ್ಹಾನ್ಸ್ ಯುವರ್ ಆಕ್ಸಿಜನ್. ಅದರ ಅರ್ಥ ಬಯೋ ಮ್ಯಾಗ್ನೆಟಿಸಮ್ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಬ್ಯಾಲೆನ್ಸ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಬೈ ಡಿಫಾಲ್ಟ್ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಹೆಚ್ಚಿಸುತ್ತೆ. ನಿಮ್ಮ ಬ್ಲಡ್ ಸೆಲ್ಸ್ ಚೆನ್ನಾಗಿದ್ರೆ ನಿಮ್ಮ ಬಾಡಿ ಕೂಡ ಚೆನ್ನಾಗಿರುತ್ತೆ. ಬ್ಲಡ್ ಸೆಲ್ಸ್ ಗಳನ್ನ ಹೆಲ್ತಿ ಇಡೋಕ್ಕೋಸ್ಕರ ಆಕ್ಸಿಜನ್ ಬೇಕು. ನಾನು ಹೆಚ್ಚಾಗಿ ನನ್ನ ಲೆಕ್ಚರ್ಸ್ ನಲ್ಲಿ, ನಾನು ಪ್ರೋಗ್ರಾಮ್ ಅಲ್ಲಿ ನಾನು ಹೇಳ್ತೀನಿ, ಮುಂದಿನ 60ರಿಂದ 90 ದಿನಗಳಲ್ಲಿ ಹ್ಯೂಮನ್ ಬಾಡಿಗೆ ವರ್ಸ್ಟ್ ಕೇಸ್ ಅಲ್ಲಿ ಊಟ ತಿಂಡಿ ಸಿಗದೆ ಹೋದ್ರೂ ಕೂಡ ಹ್ಯೂಮನ್ ಬಾಡಿ ಬದುಕಿರಬಹುದು. 10-15 ದಿವಸ ನೀರು ಸಿಗದೆ ಹೋದ್ರೂ ಕೂಡ ಹ್ಯೂಮನ್ ಬಾಡಿ ಬದುಕಿರಬಹುದು. ಆದ್ರೆ ಪ್ರತಿ ಸೆಕೆಂಡ್ ಕೂಡ ನಮ್ಮ ಬ್ಲಡ್ ಸೆಲ್ಸ್ ಗೆ ಆಕ್ಸಿಜನ್ ಸಿಗ್ತಾನೆ ಇರಬೇಕು. ಇಲ್ಲದೆ ಹೋದ್ರೆ ಬ್ಲಡ್ ಸೆಲ್ಸ್ ದುರ್ಬಲವಾಗಿ ಹೋಗ್ಬಿಡುತ್ತೆ. ಮಾರ್ಚ್ 23, 2020ರಲ್ಲಿ ಲಾಕ್ಡೌನ್ ನ ಘೋಷಣೆ ಭಾರತದಲ್ಲಿ ಆಯ್ತು. ಅದಾದ ನಂತರ ಜನರಲ್ಲಿ ಹೆಲ್ತ್ ಬಗ್ಗೆ ಅವೇರ್ನೆಸ್ ಹಾಗೂ ಆಕ್ಸಿಜನ್ ಮಹತ್ವ ಅರ್ಥ ಆಗಕ್ಕೆ ಶುರು ಆಯ್ತು. ಇದು ನಾವು ಕಳೆದ 16 ವರ್ಷಗಳನ್ನ ನಡೆಸ್ತಾ ಇದೀವಿ. ಆದ್ರೆ ಕೊರೋನಾ ಒಂದೇ ಹೊಡೆತದಲ್ಲಿ ನಮ್ಮನ್ನ ಈ ಕೆಲಸನ ಸುಲಭ ಮಾಡ್ಬಿಡ್ತು. ಹಾಗಾಗಿ ನಾವು ಇದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಿತ್ತು ಈ ಬಯೋ ಮ್ಯಾಗ್ನೆಟ್ ನಮ್ಮ ದೇಹದಲ್ಲಿನ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಆಕ್ಸಿಜನ್ ಲೆವೆಲ್ ನ ಏರ್ಸಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಅವಾಗ ನಾವು ನಿರ್ಧಾರಕ್ಕೆ ಬಂದ್ವಿ, ಈ ಪ್ರಾಡಕ್ಟ್ ನ ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ನಲ್ಲಿ ನಾವೇ ಖುದ್ದಾಗಿ ಹೋಗಿ ಜನರಿಗೆ ರೆಫರ್ ಮಾಡೋಣ, ರೆಕಮೆಂಡ್ ಮಾಡೋಣ ಅಂತ. ಯಾಕಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ನ ತಾಕತ್ ಏನು ಅಂತ ನಮಗೆ ಮೊದಲನೇ ಗೊತ್ತಿತ್ತು. ಯಾಕಂದ್ರೆ ಕಳೆದ 23 ವರ್ಷಗಳಿಂದ ನಾವು MLM ನೆಟ್ವರ್ಕ್ ಮಾರ್ಕೆಟಿಂಗ್ ಜೊತೆ ಬೆಸ್ಕೊಂಡಿದೀವಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ MLM ಮಾಡಬಹುದಂತ ಕೆಲಸ ಅಥವಾ ಬೆಳೆಯುವಷ್ಟು ವೇಗದಲ್ಲಿ ಪ್ರಪಂಚದಲ್ಲಿ ಯಾರ ಹತ್ರನೂ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ನಮ್ಮ ಈ ಬಯೋ ಮ್ಯಾಗ್ನೆಟಿಕ್ ನಲ್ಲಿ ಇರುವಂತಹ ಎಲ್ಲ ರೇಂಜ್ ಆಫ್ ಪ್ರಾಡಕ್ಟ್ ಗಳನ್ನ ನಾವು ಡೈರೆಕ್ಟ್ ಸೆಲ್ಲಿಂಗ್ ಗೆ ತಗೊಂಡ್ ಬಂದ್ವಿ. ಡೈರೆಕ್ಟ್ ಸೆಲ್ಲಿಂಗ್ ಮುಖಾಂತರ ನಾವುಗಳು ಇದನ್ನ ಮಾರ್ಕೆಟ್ ನಲ್ಲಿ ನೀಡ್ತಾ ಇದೀವಿ. ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಸ್ಟಮರ್ ಗೆ MRP ರೇಟ್ ಅಲ್ಲಿ ಕೊಡ್ತಾ ಇದೀವಿ. ಮತ್ತೆ ಈ MRP ರೇಟ್ ನಿಂದಾಗಿ ಕಂಪನಿಗೆ ಬರ್ತಿರೋ ಪ್ರಾಫಿಟ್ ಆಫ್ ಮಾರ್ಜಿನ್ ಇದೆಯಲ್ಲ, ಅದೇ ಪ್ರಾಫಿಟ್ ಆಫ್ ಮಾರ್ಜಿನ್ ನಾವು ಡೈರೆಕ್ಟ್ ಸೆಲ್ಲಿಂಗ್ ಮೂಲಕ ನಾವು ನಮ್ಮ ಡೀಲರ್ ಡಿಸ್ಟ್ರಿಬ್ಯೂಟರ್ ನಲ್ಲಿ ಪ್ರಾಫಿಟ್ ಶೇರಿಂಗ್ ಮಾಡ್ತಾ ಇದೀವಿ. ಕೊರೋನಾದಲ್ಲಿ ನಾವು ನೋಡಿದ್ವಿ, ಹೆಚ್ಚಿನ ಪಕ್ಷ ಅಂದ್ರೆ 99% ಜನ ಆಕ್ಸಿಜನ್ ನ ಕೊರತೆಯಿಂದಾಗಿ, ಅಂದ್ರೆ ಶರೀರದಲ್ಲಿನ ಡಿಸಾಲ್ವ್ಡ್ ಆಕ್ಸಿಜನ್ ನ ಕೊರತೆಯಿಂದಾಗಿ ಜನರು ಸಾವನ್ನಪ್ಪಿದ್ರು. ವಿಶೇಷವಾಗಿ ನೀವು ಡೆವಲಪ್ಮೆಂಟ್ ಕಂಟ್ರಿಗಳನ್ನ ನೋಡಿದ್ರೆ, US ಆಗ್ಲಿ, ಯುರೋಪಿಯನ್ ಕಂಟ್ರಿಗಳಾಗ್ಲಿ, ಇರೋ ಎಲ್ಲ ಡೆವಲಪ್ಡ್ ಕಂಟ್ರಿಗಳಲ್ಲೇ ಹೆಚ್ಚಿನ ಸಾವುಗಳು ಸಂಭವಿಸ್ತಾ ಇದ್ವು. ಅಂದ್ರೆ ಮೆಡಿಕಲ್ ಸೈನ್ಸ್ ಇಷ್ಟು ಗ್ರೋ ಆದ್ಮೇಲೂ ಕೂಡ ಜನರು ಪ್ರಾಣನ ಉಳಿಸಕ್ಕಾಗ್ತಿರ್ಲಿಲ್ಲ. ಎಲ್ಲಕ್ಕಿಂತ ಹೆಚ್ಚು ಹಣವುಳ್ಳ ಕಂಟ್ರಿಗಳಿಂದ ಕೂಡ ಜನಗಳನ್ನ ಉಳಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಲಕ್ಷಾಂತರ ಜನ ಸಾವಿಗೀಡಾಗ್ತಾ ಇದ್ರು. ಆಗ ನಾವು ಯೋಚನೆ ಮಾಡಿದ್ವಿ, ಇದನ್ನ ಅಗ್ರೆಸಿವ್ ಲೆವೆಲ್ ನಲ್ಲಿ, ಪ್ರಾಪರ್ ಲೆವೆಲ್ ನಲ್ಲಿ ಇದನ್ನ ವರ್ಲ್ಡ್ ನಲ್ಲಿ ಹಬ್ಬಿಸಬೇಕು ಅಂತ. ಯಾಕಂದ್ರೆ ಯಾವ ವೈರಸ್ ಯಾವಾಗ ಬರುತ್ತೆ ಯಾರಿಗೂ ಹೇಳಕ್ಕಾಗಲ್ಲ. ಈ ವೈರಸ್ ನಮ್ಮ ದೇಹದಲ್ಲಿ ಯಾವಾಗ ಎಂಟ್ರಿ ಕೊಡುತ್ತೆ ಅಂದ್ರೆ ನಿಮ್ಮ ಬ್ಲಡ್ ಸೆಲ್ಸ್ ನಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ. ಆಗ ಜಗತ್ತಿನ ಯಾವುದೇ ವೈರಸ್ ನಿಮ್ಮ ಶರೀರದಲ್ಲಿ ಎಂಟ್ರಿ ಆಗುತ್ತೆ. ನೀವು ಯಾವುದೇ ವೈರಸ್ ತಗೊಳ್ಳಿ, ಅದು ನಮ್ಮ ಬ್ಲಡ್ ಸೆಲ್ಸ್ ಮುಖಾಂತರವೇ ನಮ್ಮ ದೇಹದಲ್ಲಿ ಹರಡುತ್ತೆ. ಕ್ಯಾನ್ಸರ್ ನ ವೈರಸ್ ಕೂಡ ಬ್ಲಡ್ ಸೆಲ್ಸ್ ನಲ್ಲಿ ಬರುತ್ತೆ, ಹಾಗೆ ಕೊರೋನಾದ ವೈರಸ್ ಕೂಡ ಬ್ಲಡ್ ಸೆಲ್ಸ್ ನಲ್ಲಿ ಬರುತ್ತೆ. ಹಾಗಾಗಿ ನಮಗೆ ಗೊತ್ತಿತ್ತು, ನಮ್ಮ ಈ ಆಲ್ಟರ್ನೇಟಿವ್ ನ್ಯಾಚುರಲ್ ಥೆರಪಿಯ ಪ್ರಾಡಕ್ಟ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಈ ಬಯೋ ಮ್ಯಾಗ್ನೆಟಿಸಮ್ ಬಗ್ಗೆ ಸಾವಿರಾರು ಪುಸ್ತಕಗಳು ಜಗತ್ತಿನಲ್ಲಿವೆ. ಕೋಟಿ ಪುಟಗಳ ಇನ್ಫಾರ್ಮೇಶನ್ ಇಂಟರ್ನೆಟ್ ಅಲ್ಲಿ ಅವೈಲೇಬಲ್ ಇದೆ. ಮ್ಯಾಗ್ನೆಟ್ ಜಗತ್ತಿನಲ್ಲಿ ಒಂದೇ ಕೆಲಸ ಮಾಡುತ್ತೆ. ಅಂದ್ರೆ ನಾನು ಬಯೋ ಮ್ಯಾಗ್ನೆಟಿಕ್ ಬಗ್ಗೆ ಹೇಳ್ತಾ ಇದ್ದೀನಿ, ಆರ್ಡಿನರಿ ಮ್ಯಾಗ್ನೆಟ್ ಬಗ್ಗೆ ಹೇಳ್ತಿಲ್ಲ. ಬಯೋ ಮ್ಯಾಗ್ನೆಟ್ ಒಂದೇ ಕೆಲಸ ಮಾಡುತ್ತೆ, ನಮ್ಮ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಐರನ್ ಅನ್ನ ಅಟ್ರಾಕ್ಟ್ ಮಾಡಿ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ಆಕ್ಸಿಜನ್ ಹೆಚ್ಚಿಸುತ್ತೆ. ನಾವು ಈ ವಿಷಯವನ್ನೇ ಜನಗಳ ಹತ್ರ ತಗೊಂಡು ಹೋದ್ವಿ. ಜನಗಳಿಗೆ ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡೋದಕ್ಕೆ ಕೊಟ್ವಿ. ಜನರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರಿಂದ ನಮ್ಮ ಈ ಕಾನ್ಸೆಪ್ಟ್ ಇಡೀ ಭಾರತದಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಡ್ ಬಿಡ್ತು. ನೀವು ಯೂಟ್ಯೂಬ್ ನಲ್ಲಿ ಬರೀ ಈ ಬಯೋಟೋರಿಯಂ ಅಂತ ಹಾಕಿದ್ರು ಕೂಡ ನಿಮಗೆ ಸಾವಿರಾರು ವಿಡಿಯೋ ಸಿಗುತ್ತವೆ. ಮುಂದಿನ ದಿನಗಳಲ್ಲಿ ಲಕ್ಷಗಟ್ಟಲೆ ವಿಡಿಯೋಗಳು ಸಿಗುತ್ತವೆ. ಜನರ ಟೆಸ್ಟಿಮೋನಿಯಲ್, ಸಾವಿರಾರು ಸಂಖ್ಯೆಯಲ್ಲಿ ಜನರ ಟೆಸ್ಟಿಮೋನಿಯಲ್ಗಳಿವೆ. ಯಾಕಂದ್ರೆ ನಾವು ಜನರ ಶರೀರದಲ್ಲಿರುವಂತಹ ಕುಂದು ಕೊರತೆಗಳನ್ನ ನಾವು ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಹಾಗಾಗಿ ಬಹಳಷ್ಟು ಜನಕ್ಕೆ, ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ತು. ಒಳ್ಳೆ ರಿಸಲ್ಟ್ ಸಿಕ್ಕ ಕಾರಣ ನಾವು ದಿನನಿತ್ಯ ಮಾಡುವಂತಹ ಪ್ರೊಡಕ್ಷನ್, ಉದಾಹರಣೆಗೆ 10 ಟ್ರಕ್ ಸರಕನ್ನ ತಯಾರಿಸಿದ್ವಿ ಅನ್ಕೊಳ್ಳಿ, ಮರುದಿನ ಅಷ್ಟು ಖಾಲಿ ಆಗ್ಬಿಡುತ್ತೆ. ಇಂಥ ಅದ್ಭುತವಾದ ರೆಸ್ಪಾನ್ಸ್ ಜನಗಳಿಂದ ನಮಗೆ ಸಿಗ್ತಾ ಇದೆ. ಇದು ಜನರಿಗೆ ಅಗತ್ಯ. ಜನರ ದೇಹದಲ್ಲಿರೋ ಡಿಫಿಷಿಯನ್ಸಿ ಇದೆಯಲ್ಲ, ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಲೆವೆಲ್ದು, ಅದನ್ನ ನಾವು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡೋ ಇನಿಷಿಯೇಟಿವ್ ತಗೊಂಡು ನಮ್ಮ ಕಂಪನಿ ಕೆಲಸ ಮಾಡ್ತಾ ಇದೆ. ನಾವಿದನ್ನ ಡೈರೆಕ್ಟ್ ಸೆಲ್ಲಿಂಗ್ಗೆ ತರೋ ಕಾರಣ ಏನು ಅಂದ್ರೆ, ನಮ್ಮ ಪ್ರಾಡಕ್ಟ್ ನಲ್ಲಿ ನಾವಿದನ್ನ ಹೊರಗಡೆ ತಂದಾಗ ಇದ್ರ ಬಗ್ಗೆ ಝೀರೋ ಅವೇರ್ನೆಸ್ ಇತ್ತು. ಜನರಿಗೆ ಗೊತ್ತೇ ಇರಲಿಲ್ಲ ಬಯೋ ಮ್ಯಾಗ್ನೆಟಿಸಮ್ ಅಂದ್ರೆ ಏನು, ನಮ್ಮ ದೇಹಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ.
ಸ್ಕೂಲಲ್ಲಿ ಪುಸ್ತಕಗಳಲ್ಲಿ ಅಲ್ಲಲ್ಲಿ ಓದಿರ್ತೀವಿ ಮತ್ತೆ ಕೇಳು ಇರ್ತೀವಿ. ಆದ್ರೆ ಜನಗಳಿಗೆ ಗೊತ್ತಿಲ್ಲ ಮ್ಯಾಗ್ನೆಟಿಸಂ ಯಾವ ಕೆಲಸ ಮಾಡುತ್ತೆ ಅಥವಾ ಮ್ಯಾಗ್ನೆಟಿಸಂ ಅಂದ್ರೆ ಏನು ಅಂತ. ನಾವಿದನ್ನ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ತರೋ ಕಾರಣ ಜನರಿಗೆ ಇದು ರಿಸಲ್ಟ್ ಸಿಗುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಜನರು ಒಬ್ರಿಗೊಬ್ರು ರೆಫರ್ ಮಾಡ್ತಾರೆ, ಮತ್ತೆ ಹಾಗೆ ಒಬ್ರಿಗೊಬ್ರು ರೆಫರ್ ಮಾಡಿದಾಗ ನಮ್ಮ ಕೆಲಸ ಈಸಿ ಆಗುತ್ತೆ, ಹಾಗೆ ಜನರಿಗೂ ಬೆನಿಫಿಟ್ ಸಿಗುತ್ತೆ. ಅದಕ್ಕೆ ಕಳೆದ 22 ತಿಂಗಳು, ಸುಮಾರು 22 ತಿಂಗಳು ಆಗಿವೆ. ಹಾಗಾಗಿ 22 ತಿಂಗಳಲ್ಲಿ ನಾವು ದಿನಕ್ಕೆ 2 ಬಾರಿ ಜನರಿಗೆ ಪೇ ಔಟ್ ಕೊಟ್ಟಿದ್ದೀವಿ. ನಮ್ಮ ಈ ಡೈರೆಕ್ಟ್ ಮಾರ್ಕೆಟಿಂಗ್ ನಾವು ಸೇಲ್ ಮಾಡೋ ರೀತಿ ಇದೆಯಲ್ಲ, ದಿನಕ್ಕೆ 2 ಬಾರಿ ಜನರಿಗೆ ಪೇ ಔಟ್ ಕೊಟ್ಟಿದ್ದೀವಿ. ರಾತ್ರಿ 12 ಗಂಟೆ ಪೇ ಔಟ್ ನ ರಾತ್ರಿ 1 ಗಂಟೆ ಕೊಟ್ಟಿದ್ದೀವಿ, ಮತ್ತೆ ಮಧ್ಯಾಹ್ನ 12 ಗಂಟೆ ಪೇ ಔಟ್ ನ ಮಧ್ಯಾಹ್ನ 1 ಗಂಟೆ ಕೊಟ್ಟಿದ್ದೀವಿ. ಆಕ್ಚುಲಿ ನಾವು ಇದನ್ನ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೂ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ತಗೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಕಳೆದ 13 ವರ್ಷಗಳಿಂದ ನಾನು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಇದ್ದೀನಿ. ನಾನು ಈವರೆಗೂ ಒಂದು ಕಂಪ್ನಿನೂ ನೋಡಿಲ್ಲ, ಇಡೀ ವರ್ಲ್ಡ್ ನಲ್ಲಿ ಒಂದೇ ಒಂದು ಕಂಪ್ನಿ ನೋಡಿಲ್ಲ, ಒಂದೇ ಒಂದು ಗಂಟೆಯಲ್ಲಿ ಪೇ ಔಟ್ ಕೊಟ್ಟಿದ್ದೇನೆ. ಇವೆಲ್ಲದ್ರ ಬಗ್ಗೆ ನಮ್ಮ ಹತ್ರ ಸೆಕೆಂಡ್ ವೈಸ್ ರೆಕಾರ್ಡ್ ಇರುತ್ತೆ. ನಾವು ತುಂಬಾ ಉತ್ತಮವಾದ ರೀತಿಯಲ್ಲಿ ಪೇ ಔಟ್ಸ್ ಕೊಟ್ಟಿದ್ದೀವಿ. ಇಡೀ ಭಾರತ ದೇಶವೇ ಇದನ್ನ ಒಪ್ಕೊಂಡಿದೆ. ಇಡೀ ಭಾರತದಲ್ಲಿ ತುಂಬಾ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೀವಿ. ನಾವು ಭಾರತದಲ್ಲಿ ಎಲ್ಲಾ ಕಡೆನೂ ಹಬ್ಬಿಕೊಂಡಿದ್ದೀವಿ. ಉತ್ತಮ ರೀತಿಯಲ್ಲಿ ಕೆಲಸ ನಡೀತಾ ಇದೆ. ನಾವೀಗ ಇದನ್ನ ಬೇರೆ ಬೇರೆ ದೇಶಗಳಿಗೂ ಕೊಂಡೊಯ್ಯಬೇಕು. USA ನಲ್ಲಿ ಈಗ ನಮ್ ಕೆಲಸ ನಡೀತಾ ಇದೆ. USA ನಲ್ಲಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕೆಲಸ ಮುಗ್ದೋಗುತ್ತೆ. ಒಂದ್ಸಲ USA ನಲ್ಲಿ ನಮ್ ಕೆಲಸ ಪ್ರಾರಂಭ ಆದ್ರೆ ಆಗ ಪ್ರಪಂಚದ 150 ಕಂಟ್ರಿಗಳಿಗೆ ಹೋಗೋ ಕೆಲಸ ತುಂಬಾ ಸುಲಭ ಆಗ್ಬಿಡುತ್ತೆ. ಮುಂಬರುವ ದಿವಸಗಳಲ್ಲಿ ನಾವು ಇದನ್ನ ವರ್ಲ್ಡ್ ವೈಡ್ ತಗೊಂಡು ಹೋಗ್ತಾ ಇದೀವಿ. ಸ್ನೇಹಿತರೆ, ಈ ಮ್ಯಾಗ್ನೆಟಿಸಂ ಕಂಪನಿಯು ಬಯೋ ಮ್ಯಾಗ್ನೆಟಿಸಂಗೆ ಒಂದು ಇಂಡಸ್ಟ್ರಿಯಲ್ ದರ್ಜೆ ನೀಡಿದೆ. ಇದನ್ನ ಒಂದು ಬೈಪಾಸ್ ಇಂಡಸ್ಟ್ರಿಯನ್ನಾಗಿ ಮಾಡಿದೆ. ಇವತ್ತಿನ ದಿನ ಒಂದು ಇಂಡಸ್ಟ್ರಿ ಆಗಿದೆ ಕೇವಲ ಈ ಬಯೋಟೋರಿಯಂ ಪ್ರೈವೇಟ್ ಲಿಮಿಟೆಡ್ ಕಾರಣದಿಂದಾಗಿ. ಇವತ್ತು ಜನರಿಗೆ ಬಯೋ ಮ್ಯಾಗ್ನೆಟಿಸಂನ ಮಹತ್ವ ಗೊತ್ತಾಗಿದೆ. ಮ್ಯಾಗ್ನೆಟಿಸಂ ಅಂದ್ರೆ ಏನು ಅನ್ನೋದು. ನಮ್ಮ ದೇಹದಿಂದ ಇವತ್ತಿನ ದಿನ ಬಯೋ ಮ್ಯಾಗ್ನೆಟಿಸಂ ಮಿಸ್ಸಿಂಗ್ ಇದೆ. ನಮ್ಮ ದೇಹ ಪಂಚ ತತ್ವಗಳಿಂದ ಆಗಿದೆ. ಅದರಲ್ಲಿ 5ನೇ ತತ್ವ ಅರ್ತ್ನ ಮ್ಯಾಗ್ನೆಟಿಕ್ ತತ್ವ, ಮ್ಯಾಗ್ನೆಟಿಕ್ ಪವರ್. ಇಲ್ಲಿ ಅರ್ಥ ಇದೆ. ನಾನು ನನ್ನ ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ಔಟರ್ ಕೋರ್ ಬಗ್ಗೆ ತಿಳಿಸ್ತೀನಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಬಗ್ಗೆ ತಿಳಿಸ್ತೀನಿ. ಹಾಗೆ ನಮ್ಮ ಸರೌಂಡಿಂಗ್ ನಲ್ಲಿ ಎಲ್ಲಾ ಕಡೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ. ನಮ್ಮ ದೇಹ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ಅಬ್ಸರ್ವ್ ಮಾಡುತ್ತೆ. ಆ ಕಾರಣದಿಂದಾನೇ ನಮ್ಮ ಹಾರ್ಟ್ ಪಂಪಿಂಗ್ ಮಾಡಿ ಇಡೀ ಶರೀರದೊಳಗೆ ಬ್ಲಡ್ ಸರ್ಕ್ಯುಲೇಷನ್ ನಡೆಯುತ್ತೆ. ಮ್ಯಾಗ್ನೆಟಿಸಂ ಬಗ್ಗೆ ನಂದು ಬೇರೆನೇ ಸಬ್ಜೆಕ್ಟ್ ಇದೆ, ಅದ್ರ ಬೇರೆ ವಿಡಿಯೋನ ನೀವು ನೋಡಬಹುದು. ಇವತ್ತು ನಾನು ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಹ್ಯಾಕ್ ಶುರು ಆಯ್ತು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. 2008ರಲ್ಲಿ ನಾವು ವಿಲೆ ಪಾರ್ಲೆಯಲ್ಲಿ 10x12 ರೂಮ್ ಇಂದ ಶುರು ಹಚ್ಕೊಂಡ್ವಿ. ಆದ್ರೆ ಇವತ್ತೊಂದು ವಿಶಾಲವಾದ, ಇವತ್ತು ತುಂಬಾ ದೊಡ್ಡದಾದ ಇನ್ಫ್ರಾಸ್ಟ್ರಕ್ಚರ್ ಇಂದ ರೂಪಾಂತರಗೊಂಡಿದೆ. ಮುಂದಿನ ದಿನಗಳಲ್ಲಿ ನಾವು ಇಲ್ಲೇ ಹತ್ತಿರದಲ್ಲಿ ನಾಯ್ಗಾಂವ್ ಅನ್ನೋ ಏರಿಯಾ ಇದೆ, ವಸಾಯಿ ಹತ್ರ ನಾಯ್ಗಾಂವ್ ಅನ್ನೋ ಏರಿಯಾ ಇದೆ, ಅಲ್ಲೊಂದು ತುಂಬಾ ದೊಡ್ಡ ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡಬೇಕು ಅಂತಿದೀವಿ. ವರ್ಲ್ಡ್ ವೈಡ್ ಸಪ್ಲೈ ಬಗ್ಗೆ ಅದನ್ನ ಯೋಚನೆ ಮಾಡ್ತಾ ಇದೀವಿ. ಇಡೀ ವಿಶ್ವಕ್ಕೆ ಸಪ್ಲೈ ಮಾಡಬೇಕು ಅಂತ ನಾವಲ್ಲಿ ಆದಷ್ಟು ಬೇಗ ಫ್ಯಾಕ್ಟರಿಯನ್ನ ಆರಂಭಿಸಬೇಕು ಅಂತಿದೀವಿ. ಯಾಕಂದ್ರೆ ಇಂಡಿಯಾ ಇಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಭಾರತದಲ್ಲಿ ಕುಶಲಕರ್ಮಿಗಳ ಕೊರತೆ ಇಲ್ಲ. ಎಲ್ಲರಿಗಿಂತ ಸ್ಟ್ರಾಂಗ್ ಕುಶಲಕರ್ಮಿಗಳು ಭಾರತದಲ್ಲಿದ್ದಾರೆ. ಇಂಡಿಯಾ ಇಸ್ ಅ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ನಮ್ಮ ಹತ್ರ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಮಹಾರಾಷ್ಟ್ರ, ಜಾರ್ಖಂಡ್, ಛತ್ತೀಸ್ಗಢ, ರಾಜಸ್ಥಾನ್, ಗುಜರಾತ್, ಉತ್ತರ ಪ್ರದೇಶ್, ಹರಿಯಾಣ, ಪಂಜಾಬ್ ಎಲ್ಲಾ ಸ್ಥಳಗಳಿಂದಲೂ ಕುಶಲಕರ್ಮಿಗಳು ಬರ್ತಾರೆ. ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ಕೇರಳ, ಆಂಧ್ರ ಇವೆಲ್ಲ ಕಡೆಗಳಿಂದ ಕುಶಲಕರ್ಮಿಗಳು ಬರ್ತಾರೆ. ಕೆಲಸಗಾರರಿಗೆ, ಸಾವಿರಾರು ಕೆಲಸಗಾರರಿಗೆ ನಾವು ಉದ್ಯೋಗವನ್ನ ಒದಗಿಸ್ತಾ ಇದೀವಿ ಈ ಮಾಧ್ಯಮದ ಮೂಲಕ. ಇಡೀ ಜಗತ್ತಿಗೆ ಸಪ್ಲೈ ಮಾಡೋ ಸಲುವಾಗಿ ಭಾರತಕ್ಕೆ ವಿಶೇಷವಾದ ಎಬಿಲಿಟಿ ಇದೆ. ಇವತ್ತಿನ ದಿನ ಭಾರತ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಡೀ ಜಗತ್ತಿಗೆ ಪ್ರಾಡಕ್ಟ್ ನ ಸಪ್ಲೈ ಮಾಡಬಲ್ಲದು. ಯಾಕಂದ್ರೆ ನಮ್ಮ ಹತ್ರ ಸ್ಥಳದ, ಕುಶಲಕರ್ಮಿಗಳ ಮತ್ತು ಮಷಿನರಿಯ ಕೊರತೆ ಖಂಡಿತವಾಗ್ಲೂ ಇಲ್ಲ. ಈ ಪ್ರಾಡಕ್ಟ್ ಅನ್ನ ನಾವು ಬರೋ ದಿನಗಳಲ್ಲಿ ಈ ಪ್ರಾಡಕ್ಟ್ ಅನ್ನ 150 ದೇಶಗಳಿಗೆ ತಗೊಂಡು ಹೋಗ್ತಾ ಇದೀವಿ. ಅದಕ್ಕೆ ಬೇರೆ ಕಾನ್ಸೆಪ್ಟ್ ತಯಾರು ಮಾಡಿದೀವಿ, ಕಂಟ್ರಿ ಓನರ್ಶಿಪ್. ನಾವೇನ್ ಮಾಡ್ತೀವಿ, ಯಾರಿಗೆಲ್ಲ ನಮ್ಮ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಅವರಿಗೆ ನಾವು ಇಡೀ ಕಂಟ್ರಿಯ ಓನರ್ಶಿಪ್ ಅನ್ನ ಕೊಡ್ತೀವಿ. ಅವ್ರಿಗೆ ನಾವು ಇಡೀ ಕಂಟ್ರೋಲ್ ಪ್ಯಾನಲ್ ಕೊಡ್ತೀವಿ. ಅದೇ ರೀತಿ ನಾವು ಅವರಿಗೆ ಪ್ರಾಡಕ್ಟ್ ಮಾಡಿ ಕೊಡ್ತೀವಿ. ಅವರ ಕಂಟ್ರಿಲಿ ಆ ಬಯೋಮ್ಯಾಗ್ನೆಟಿಕ್ ನಾವು ತಯಾರು ಮಾಡೋ ಪ್ರಾಡಕ್ಟ್ ಗಳನ್ನ ಅವರು ತಮ್ಮ ಕಂಟ್ರಿಯಲ್ಲಿ ಅದನ್ನ ಮಾರಬಹುದು ನೆಟ್ವರ್ಕ್ ಮಾಧ್ಯಮದಿಂದ. ಅದರ ಎಲ್ಲದರ ರೆಕಾರ್ಡ್ಗಳನ್ನ ನಾವು ಆನ್ಲೈನ್ ಅಲ್ಲಿ ಇಡ್ತೀವಿ. ಯಾಕಂದ್ರೆ ನಮ್ಮ ಬಿಸ್ನೆಸ್ ಟೋಟಲ್ ಆನ್ಲೈನ್ ಆಗಿದೆ. ಅದನ್ನ ಪ್ರಪಂಚದ ಯಾವುದೇ ಮೂಲೆಯಿಂದ ಬೇಕಿದ್ರೂ ಆಕ್ಸೆಸ್ ಮಾಡಬಹುದು. ಆದ್ರೆ ಇದೆಲ್ಲ ನಡೆಯೋದು ನಮ್ಮ ಇಂಡಿಯಾ ಟೈಮ್ ಪ್ರಕಾರ. ನಮ್ಮ ಕ್ಲೋಸಿಂಗ್ ಟೈಮ್ ಇದೆಯಲ್ಲ, ಅದು ಇಂಡಿಯಾದೇ ಆಗಿರುತ್ತೆ. ಅದು 11 ಗಂಟೆ 58 ನಿಮಿಷಕ್ಕೆ. ಇಡೀ ಇಂಡಿಯಾಕ್ಕೂ ಇಡೀ ವರ್ಲ್ಡ್ಗೂ ಸೇಮ್ ಕ್ಲೋಸಿಂಗ್ ಟೈಮ್ ಇರುತ್ತೆ. ದಿನಕ್ಕೆ 2 ಸಲ 11 ಗಂಟೆ 58 ನಿಮಿಷ. ಅಷ್ಟಕ್ಕೂ ಬೇರೆ ಬೇರೆ ಇನ್ಕಮ್ ಸೋರ್ಸ್ ಇದೆ, ಅದಕ್ಕೆ ಬೇರೆ ಬೇರೆ ಟೈಮಿಂಗ್ ಇರುತ್ತೆ. ನಾವು ಈ ಪ್ರಾಡಕ್ಟ್ ನ ಜಗತ್ತಿನಾದ್ಯಂತ ತಗೊಂಡು ಹೋಗ್ತಾ ಇದೀವಿ. 150 ಕಂಟ್ರಿಗಳಿಗೆ ನಮ್ಮ ಪ್ಲಾನಿಂಗ್ ಆಗೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಎಲ್ಲಾ ರೀತಿ ಸ್ಟಡೀಸ್ ಮಾಡ್ಬಿಟ್ಟಿದೀವಿ. ಸ್ನೇಹಿತರೆ, ನಾವು ಕಳೆದ 16 ವರ್ಷಗಳಿಂದ ಇಲ್ಲೇ ಕೂತ್ಕೊಂಡು ಬಯೋ ಮ್ಯಾಗ್ನೆಟಿಸಂನ ಬಿಸ್ನೆಸ್ ಮಾಡ್ತಾ ಇದೀವಿ. ಇದೇ ಸೂರು, ಇದೇ ಟೇಬಲ್, ಇದೇ ಕುರ್ಚಿ. ಇಲ್ಲಿ 16 ವರ್ಷಗಳಿಂದ ಕೂತ್ಕೊಂಡಿದೀವಿ. ನಮ್ಮ ಬಾಗಿಲಿಗೆ ಯಾರು ನಾಲ್ಕಾಣಿ ಕೇಳಕ್ಕೂ ಬರಲ್ಲ, ಅಥವಾ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಕ್ವೈರಿಗಳು ಬರೋದಿಲ್ಲ. ಯಾಕಂದ್ರೆ ಈ ಬಯೋಟೋರಿಯಂ ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಬಿಸ್ನೆಸ್ ಮಾಡುತ್ತೆ. ಯಾವುದೇ ವಾರಂಟಿ, ಗ್ಯಾರಂಟಿ, ಕ್ಲೈಮ್ ಯಾವುದ್ರ ಬಗ್ಗೆನೂ ನಾವು ಹಕ್ಕು ಕೇಳೋದಿಲ್ಲ. ಬಯೋಮ್ಯಾಗ್ನೆಟ್ ನಮ್ಮ ಶರೀರದ ಮೇಲೆ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಶರೀರ ಮ್ಯಾಗ್ನೆಟ್ಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನ ನಾವು ಜನಗಳಿಗೆ ಪ್ರಾಪರ್ ರೀತಿಯಲ್ಲಿ ತಿಳಿಸ್ಕೊಡ್ತೇವೆ. ಇರ್ಬೋದು 100ರಲ್ಲಿ 2-5% ಜನಕ್ಕೆ ರಿಸಲ್ಟ್ ಸಿಗದೆ ಇರಬಹುದು. ಯಾಕಂದ್ರೆ ನಿಮ್ ಬಾಡಿ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ ಬಾಡಿ ಒಳಗಡೆಯಿಂದ ಎಷ್ಟು ಹಾಳಾಗಿರುತ್ತೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ನಾವು ಕಳೆದ 16 ವರ್ಷಗಳಿಂದ ಪ್ರಾಪರ್ ರೀತಿಯಲ್ಲಿ ಈ ಬಯೋಮ್ಯಾಗ್ನೆಟಿಸಂ ಅನ್ನ ಜನರ ಹತ್ರ ತಗೊಂಡು ಹೋಗ್ತಾ ಇದೀವಿ. ಒಂದು ಕ್ವಾಲಿಟಿ ಮಟೀರಿಯಲ್,
ಒಂದು ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ನ ಜನಗಳಿಗೆ ಕೊಡ್ತಾ ಇದೀವಿ. ಸ್ನೇಹಿತರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ ಗ್ರೂಪ್ ಅನ್ನ ಈಗ ಭಾರತ ಸರ್ಕಾರ ಅಫಿಷಿಯಲ್ ಗೊಳಿಸಿದೆ. ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಬೇಸ್ ಕಂಪನಿಗಳ ಮಾತ್ರ, ಕೇವಲ ಪ್ರಾಡಕ್ಟ್ ಬೇಸ್ ಕಂಪನಿಗಳು ಮಾತ್ರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡೋದು. ಉಳಿದ ಯಾರು ಕೂಡ ಈ ರೀತಿಯ ಕೆಲಸಗಳನ್ನ ಮಾಡೋ ಹಾಗಿಲ್ಲ. ಉದಾಹರಣೆಗೆ ಯಾವುದೋ ಕ್ರಿಪ್ಟೋ ಕರೆನ್ಸಿ ಆಗ್ಲಿ, ಫಾರೆಕ್ಸ್ ಆಗ್ಲಿ, ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಗಲಿ, ಇವೆಲ್ಲ ಕಂಪನಿಗಳನ್ನ ಭಾರತ ಸರ್ಕಾರ ಇಲ್ಲಿಗಲ್ ಅಂದ್ರೆ ಬಂದ್ ಮಾಡ್ಬಿಟ್ಟಿದೆ. ಕೇವಲ ಪ್ರಾಡಕ್ಟ್ ಬೇಸ್ ಕಂಪನಿ ಮಾತ್ರ ನಡೆಯುತ್ತೆ. ನಾವು ಡೈರೆಕ್ಟ್ ಸೆಲ್ಲಿಂಗ್ ಯಾಕೆ ಬಂದಿದ್ದು ಅಂದ್ರೆ ಭಾರತ ಸರ್ಕಾರ ಒಳ್ಳೊಳ್ಳೆ ಕಾನೂನುಗಳನ್ನ ರಚನೆ ಮಾಡಿದೆ. 2021 ಡಿಸೆಂಬರ್ 28 ಭಾರತ ಸರ್ಕಾರ MLM ಬಗ್ಗೆ ರೂಲ್ಸ್ ಮಾಡ್ತು, ಕಾನೂನು ಮಾಡ್ತು. ಆ ಕಾನೂನನ್ನ ನಾವು ಪ್ರಾಪರ್ ರೀತಿಯಲ್ಲಿ ಫಾಲೋ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಕಾನೂನು ಜಾರಿ ಆಗಕ್ಕೆ ಹತ್ತತ್ರ 30 ರಿಂದ 35 ವರ್ಷ ಬೇಕಾಯ್ತು. ಇದ್ರ ಬಗ್ಗೆ ನಾನೊಂದು ಎಕ್ಸಾಂಪಲ್ ಕೊಡಕ್ ಬಯಸ್ತೀನಿ. 1913 ದಾದಾ ಸಾಹೇಬ್ ಫಾಲ್ಕೆ ಒಂದು ಫಿಲ್ಮ್ ಮಾಡಿದ್ರು, ರಾಜಾ ಹರಿಶ್ಚಂದ್ರ ಅಂತ. 1913 ಮೊದಲ ಬಾರಿಗೆ ಫಿಲ್ಮ್ ಲಾಂಚ್ ಆಗಿತ್ತು, ರಾಜಾ ಹರಿಶ್ಚಂದ್ರ. ಆದ್ರೆ ಫಿಲ್ಮ್ ಇಂಡಸ್ಟ್ರಿಯ ದರ್ಜೆ ಸಿಗೋದಿಕ್ಕೆ 88 ವರ್ಷಗಳು ಬೇಕಾಯ್ತು. ಸುಮಾರು 1913 ಫಿಲ್ಮ್ ಇಂಡಸ್ಟ್ರಿ ಶುರು ಆಯ್ತು. ಆದ್ರೆ 2000 ಇಸ್ವಿಯಲ್ಲಿ ಫಿಲ್ಮ್ ಇಂಡಸ್ಟ್ರಿ ಅನ್ನೋ ದರ್ಜೆ ಸಿಕ್ಕಿದ್ದು. ಸೊ MLM ಇಂಡಸ್ಟ್ರಿ ಒಂದು ಇಂಡಸ್ಟ್ರಿ ಆಗಿದೆ, ಮತ್ತು ಈ ಬಯೋಟೋರಿಯಂ ಒಂದು ಬಯೋಮ್ಯಾಗ್ನೆಟಿಸಮ್ ನಲ್ಲಿ ಒಂದು ಬೈಪಾಸ್ ಇಂಡಸ್ಟ್ರಿ ಆಗಿದೆ. ನಾವು ಅದನ್ನ ಒಂದು ಇಂಡಸ್ಟ್ರಿಯನ್ನಾಗಿ ಮಾಡಿದೀವಿ. ಸ್ನೇಹಿತರೆ, ನಾವೊಂದು ತುಂಬಾ ಸುಂದರವಾದ ಕಾನ್ಸೆಪ್ಟ್ ಅನ್ನ ತಯಾರು ಮಾಡಿದೀವಿ. ಜಗತ್ತಿನ ಯಾವುದೇ ಕಾನ್ಸೆಪ್ಟ್ ಜೊತೆಗೆ ಇದನ್ನ ಕಂಪೇರ್ ಮಾಡಿ ನೋಡಿ. ನಮ್ಮ ಕಾನ್ಸೆಪ್ಟ್ ಯಾವತ್ತು ಅಗ್ರಸ್ಥಾನದಲ್ಲೇ ಇರುತ್ತೆ. ನಾವು ಹೊಸ ಇಂಪ್ರೂವ್ಮೆಂಟ್ ಗಳನ್ನ ಮಾಡ್ತಾ ಇದೀವಿ, ಸುಂದರವಾದ ಪ್ಲಾನ್ ಗಳನ್ನ ಮಾಡ್ತಾ ಇದೀವಿ. ಆ ಪ್ಲಾನ್ ನಾವು 15 ವರ್ಷಗಳವರೆಗೂ ನಾವು ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ನಾವು ಅದರಲ್ಲಿ ಇಂಪ್ರೂವ್ಮೆಂಟ್ ನ ತರ್ತಾ ಇದೀವಿ. ಇನ್ನು ನಾವು ಮಾಡಿರೋ ಕಾನ್ಸೆಪ್ಟ್ ಇದೆಯಲ್ಲ, ಇದು 100% ಲಾಕ್ಡೌನ್ ಪ್ರೂಫ್ ಕಾನ್ಸೆಪ್ಟ್. ಯಾಕಂದ್ರೆ ನಮ್ಮ ಆರಂಭ ಆಗಿದ್ದೆ ಕರ್ಫ್ಯೂ ಮತ್ತೆ ಲಾಕ್ಡೌನ್ ಸಮಯದಲ್ಲಿ. ಪೂರ್ತಿಯಾಗಿ ಕರ್ಫ್ಯೂ ಮತ್ತೆ ಲಾಕ್ಡೌನ್ ಇತ್ತು. ಆಗ ನಾವು ಈ ಕಾನ್ಸೆಪ್ಟ್ ಅನ್ನ ಆರಂಭ ಮಾಡಿದ್ವಿ. ಹಾಗಾಗಿ ನಮ್ಮ ಕಾನ್ಸೆಪ್ಟ್ ಸಂಪೂರ್ಣವಾಗಿ ಲಾಕ್ಡೌನ್ ಮತ್ತೆ ಕರ್ಫ್ಯೂ ಪ್ರೂಫ್ ಆಗಿದೆ. ಯಾಕಂದ್ರೆ ರಾತ್ರಿ 12 ಗಂಟೆ ಪೇಔಟ್ ನ ರಾತ್ರಿ 1 ಗಂಟೆ ಕೊಟ್ಟಿದೀವಿ, ಮತ್ತೆ ಮಧ್ಯಾಹ್ನ 12 ಗಂಟೆ ಪೇಔಟ್ ನ ಮಧ್ಯಾಹ್ನ 1 ಗಂಟೆ ಕೊಟ್ಟಿದೀವಿ. ಇಡೀ ಪ್ರಪಂಚದಲ್ಲಿ ಕೊಡುವಂತ ಟ್ರೆಂಡ್ ಈ ಬಯೋಟೋರಿಯಂ ಇಂದ ಆರಂಭ ಆಗಿದ್ದು. ನಾವು ಅತ್ಯದ್ಭುತವಾದ ಒಂದು ಪ್ರಾಡಕ್ಟ್ ಅನ್ನ ಹೊರ ತಂದಿದ್ದೀವಿ. ಈ ಕಾನ್ಸೆಪ್ಟ್ ಅನ್ನ ನೀವು ಪ್ರಾಪರ್ ಆಗಿ ತಿಳ್ಕೊಳ್ಳಿ. ತುಂಬಾ ಸುಂದರವಾಗಿರೋ ಇನ್ಫ್ರಾಸ್ಟ್ರಕ್ಚರ್ ನ ತಂದಿದ್ದೀವಿ. ಈ ವಿಡಿಯೋ ಮಾಡೋ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತದ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಮುಂಬೈನ ಹೆಡ್ ಕ್ವಾರ್ಟರ್ಗೆ ಬರಕ್ಕಾಗೋದಿಲ್ಲ ಇಷ್ಟೆಲ್ಲ ಪ್ರಯಾಣ ಮಾಡಿ. ಈಗ ನಾವು ಇಡೀ ಪ್ರಪಂಚಕ್ಕೆ ಹೋಗ್ತಾ ಇದೀವಿ. ಇಡೀ ಇನ್ಫ್ರಾಸ್ಟ್ರಕ್ಚರ್ ನ ನಾವು ನಿಮಗೆ ಈ ಫಿಲ್ಮ್ ಮುಖಾಂತರ ತೋರ್ಸಕ್ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಇಡೀ ಫ್ಯಾಕ್ಟರಿಯನ್ನ, ನಮ್ಮ ಬಂಗಲೆಗಳನ್ನ. ಯಾಕೆಂದ್ರೆ ದೂರದಿಂದ ಇಡೀ ಇಂಡಿಯಾದಿಂದ ಜನಗಳು ನಮ್ಮ ಹೆಡ್ ಆಫೀಸ್ ನ ವಿಸಿಟ್ ಮಾಡಕ್ ಬರ್ತಾರೆ, ಈ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡಕ್ ಬರ್ತಾರೆ, ಈ ಕಾನ್ಸೆಪ್ಟ್ ಅನ್ನ ನೋಡೋ ಸಲುವಾಗಿ ಬರ್ತಾರೆ. ಅವ್ರಿಗಾಗಿ ನಾವು ತುಂಬಾ ಸುಂದರವಾಗಿರೋ ಬಂಗಲೆಗಳ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ. ನೀವುಗಳನ್ನ ವಿಡಿಯೋದಲ್ಲಿ ನೋಡ್ತೀರಿ, ನೋಡ್ಲೂಬಹುದು. ಇಲ್ಲಿ ನಮ್ಮ ಸ್ವಂತ ಕಂಪನಿಯ ಸ್ವಂತ ರೆಸ್ಟೋರೆಂಟ್ ಕೂಡ ಇದೆ. ಅಲ್ಲಿ ನಾವು ನಿಮಗೆ ತುಂಬಾ ಸುಂದರವಾದ ಮನೆಯ ವಾತಾವರಣದ ಅಡಿಗೆಯನ್ನ ಮಾಡಿಬಡಿಸ್ತೀವಿ. ತುಂಬಾ ಸುಂದರವಾಗಿರೋ ಇನ್ಫ್ರಾಸ್ಟ್ರಕ್ಚರ್ ತಯಾರಿಸಿದೀವಿ. ನಮ್ಮ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಇಲ್ಲಿದೆ. ನಾವು ಅದನ್ನ ದಿನದಿನಕ್ಕೂ ಇಂಪ್ರೂವ್ ಮಾಡಕ್ ನೋಡ್ತೀವಿ. ಹೊರಡೋ ಮೊದಲು ನಿಮ್ಮ ಹತ್ರ ವಿನಂತಿಸ್ಕೊಳ್ತೀನಿ, ಈ ವಿಡಿಯೋ ನೀವು ಪ್ರಾಪರ್ ಆಗಿ ನೋಡಿ. ನಿಮಗೆ ಮನಸ್ಸಾದಾಗ ನೀವು ಮುಂಬೈನ ಹೆಡ್ ಆಫೀಸಿಗೆ ಬನ್ನಿ, ಹೆಡ್ ಕ್ವಾರ್ಟರ್ಗೆ ಬನ್ನಿ, ಪೂರ್ತಿಯಾಗಿ ನೋಡಿ, ಪ್ರಾಪರ್ ಆಗಿ ತಿಳ್ಕೊಳ್ಳಿ. ಕಂಪನಿ ಮೇಕ್ ಇನ್ ಇಂಡಿಯಾ ಆಗಿದೆ. ಇಲ್ಲಿನ ಲೋಕಲ್ ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ಇಲ್ಲಿನ ಟ್ಯಾಲೆಂಟ್ಗಳಿಗೆ ಒಳ್ಳೆ ಹಣ ಕೂಡ ಸಿಗ್ತಾ ಇದೆ. ನಾವು ಭಾರತ ಸರ್ಕಾರಕ್ಕೆ ಕೋಟಿ ರೂಪಾಯಿಗಳ ಟ್ಯಾಕ್ಸ್ ಕೊಡ್ತಾ ಇದೀವಿ. ಜನಗಳಿಗೆ ಒಳ್ಳೆ ಉದ್ಯೋಗ ಕೊಡ್ತಾ ಇದೀವಿ. ಕುಶಲಕರ್ಮಿಗಳಿಗೆ ಒಳ್ಳೆ ಕೆಲಸ ಕೊಡ್ತಾ ಇದೀವಿ. ಬುದ್ಧಿಜೀವಿಗಳು ನಮ್ಮ ಕಾನ್ಸೆಪ್ಟ್ ನಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಹಣ ದುಡಿತಿದ್ದಾರೆ, ಇನ್ನು ಮುಂದೆ ಕೂಡ ದುಡಿತಾನೆ ಇರ್ತಾರೆ. ಮತ್ತು ಈ ಕಾನ್ಸೆಪ್ಟ್ಗೆ ಮುಂಬರುವ 50 ವರ್ಷಗಳವರೆಗೂ ಯಾವುದೇ ಸಾವಿಲ್ಲ. ಅಷ್ಟು ಅದ್ಭುತವಾಗಿರುವಂತಹ ಕಾನ್ಸೆಪ್ಟ್ ಇದು. ಇಡೀ ಜಗತ್ತಿಗೆ ಪ್ರಾಡಕ್ಟ್ ಕೊಟ್ಟಿದೆ. ಬೇರೆ ಬೇರೆ ಪ್ರಾಡಕ್ಟ್ಸ್ ನಾವು ಹೊರಗಡೆ ತರ್ತಿರ್ತೀವಿ. ಬಯೋಮ್ಯಾಗ್ನೆಟಿಸಮ್ ನಲ್ಲಿ ನಾವು ಹೊಸ ಪ್ರಾಡಕ್ಟ್ ನ ತರ್ತೀವಿ.